ಮಕರ ರಾಶಿ, ಮಕರ ಲಗ್ನ. 7ನೇ ಮನೇಲಿ ಗುರು ಭ್ರಮಣ ಮಾಡ್ತಾ ಇದ್ದಾರೆ. ಗುರು ದೃಷ್ಟಿನೂ ಇದೆ ಮಕರ ರಾಶಿ ಮೇಲೆ. ಒಳ್ಳೆ ಲಾಭ ಪಡಿತೀರಾ ಈ ಸಲ. ಆದ್ರೆ ಒಂದೇ ಇವರಿಗೆ ಎಚ್ಚರಿಕೆ, ಇವರಿಗೆ ಎಲ್ಲದರಲ್ಲೂ ಗೆಲುವಿದೆ. ಮಕರ ರಾಶಿ ಹೇಳ್ತಾ ಇರ್ತೀನಿ, 40 ವರ್ಷ ತನಕನೂ ಅವ್ರಿಗೆ ಕಷ್ಟನೇ ಪಟ್ಟಿರ್ತಾರೆ. 40 ಮೇಲೇನೆ ಅವ್ರಿಗೆ ಏಳಿಗೆ ಸಿಗೋದು. ಧರ್ಮವಾಗಿದ್ರೆ ಒಂದು ರೂಟ್ ಅಲ್ಲಿ ಇದ್ರೆ ಅವರು ಚೆನ್ನಾಗಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆಂದ್ರೆ 10ನೇ ಮನೆ ಬ್ಲಾಂಕ್ ಚಾರ್ಟ್ ಅಲ್ಲಿ ಗುರು ನೀಚ, ಆದ್ರಿಂದ ತುಂಬಾನೇ ಡಿಫಿಕಲ್ಟ್ ಟೈಮ್ಸ್ ನೋಡಿರ್ತೀರ. ಬಟ್ ಈಗ ಕಟಕದಲ್ಲಿ ಉಚ್ಚ ಗುರು, ಒಳ್ಳೆ ಲಾಭ. ಒಂದೇ ಒಂದು ನಾನು ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲರ ಜೊತೆನೂ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಅಂಡ್ ಎಸ್ಪೆಷಲಿ ಗಂಡ ಹೆಂಡತಿ ಈಗ ಗೊತ್ತಿರೋದ್ರಿಂದ, 7ನೇ ಮನೇಲಿ ಭ್ರಮಣ ಮಾಡ್ತಿರೋದ್ರಿಂದ, 7ನೇ ಮನೆನೇ ನಮಗೆ ಗಂಡ ಹೆಂಡತಿ, ಗಂಡಗೆ ಹೆಂಡತಿ, ಹೆಂಡತಿಗೆ ಗಂಡ, ಅದೇ ಹೌಸ್ ಅಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋಕೆ ಟ್ರೈ ಮಾಡಿ. ಪ್ರಾಬ್ಲಮ್ಸ್ ಮನೇಲೇ ಇರೋದು. ಯಾಕೆಂದ್ರೆ ನಾ ಹೇಳ್ದೆ, 4ನೇ ಮನೆ ಕೇಂದ್ರದ ಮನೆ ಕಟಕ ರಾಶಿ, ಅದು ಸೂಚಿಸೋದೆ ಮನೆ. ನಿಮ್ಮ ಮನೆಯಲ್ಲಿ ಸುಖ ಬೇಕು ಅಂದ್ರೆ ನೀವು ಪೇಷಂಟ್ ಆಗಿರಿ. ಒಬ್ರು ಮಾತಾಡ್ತಿದ್ರೆ ಒಬ್ರು ಸೈಲೆಂಟ್ ಆಗಿರಿ. ತುಂಬಾ ಚೆನ್ನಾಗಿ ಈ ಕಾಲ ಕಳಿಬಹುದು. ಎಲ್ಲೋ ಅಹಂಕಾರ ತೋರಿಸ್ಬೇಡಿ. ಮಕರ ರಾಶಿಯವರು ಸ್ವಲ್ಪ ಈಗೋಸ್ಟಿಕ್ ಆಗಿ ಇರಬೇಡಿ. ಏಕೆಂದ್ರೆ ಥರ್ಡ್ ಲಾರ್ಡ್ ಅಂಡ್ 12th ಲಾರ್ಡ್ ನಿಮಗೆ ಗೊತ್ತೇ ಇದೆ. ಥರ್ಡ್ ಅಂದ್ರನೇ ಜಗಳ. ಸೊ ಜಗಳನ ಸ್ವಲ್ಪ ಎಲ್ಲರ ಜೊತೆನೂ ನಗ್ನಗ್ತಾ ಮಾತಾಡ್ಬಿಡಿ. ಎಲ್ಲದನ್ನು ಸೈಲೆಂಟ್ ಆಗಿದ್ಬಿಡಿ. ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾರ್ದಾರು ಮಾತು. ಸೋಷಿಯಲ್ ವರ್ಕ್, ಚಾರಿಟಿ ಮಾಡಿ. ಟೆಂಪಲ್ಸ್ ಅಲ್ಲಿ ಡೊನೇಷನ್ ಮಾಡಿ. ಹೇಳ್ತಿದ್ದೀನಿ ನಾನು, ಎಲ್ಲರಿಗೂ ಆಮೇಲೆ ಹೇಳ್ತೀನಿ ಅಂತಿದ್ದೀನಿ. ಆದ್ರೂ ಮಧ್ಯದಲ್ಲಿ ನಿಮಗೆ ರೆಮಿಡಿನ ಕೆಲವ್ರಿಗೆ ಕಷ್ಟ ಇದೆ. ವೃಷಭ ರಾಶಿ, ವೃಶ್ಚಿಕ ರಾಶಿ, ಮಕರ, ಅವ್ರಿಗೆ ಅಲ್ಲಲ್ಲೇ ನಾನು ರೆಮಿಡೀಸ್ ಹೇಳ್ತಾ ಇದ್ದೀನಿ.